ನೀಟ್ ಕರ್ಮಕಾಂಡದ ವಿರುದ್ಧ ಸೋನಂ ವಾಂಗ್ಚುಕ್ ಅವರು ಕಳೆದ 22 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಚಲಗೂ ಕೂಡ ಕರೆಯನ್ನು ಕೂಡ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಪಾರ್ಲಿಮೆಂಟ್ನ ಸುತ್ತಮುತ್ತಲು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಪ್ರತಿಭಟನೆ ಮಾಡುವಂತವರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಲಾಠಿ ಚಾರ್ಜ್ ಮಾಡುವಂತಹ ಕೆಲವೊಂದು ಘಟನೆಗಳು ಕೂಡ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಕಡೆ ನೀಟ್ ಅಕ್ರಮದ ವಿರುದ್ಧ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆಯಲ್ಲ, ಅದರ ವಿರುದ್ಧ ಈಗಾಗಲೇ ಸೋನಂ ವಾಂಗ್ಚುಕ್ ಅವರು ಕಳೆದ 22 ದಿನಗಳಿಂದ ಮಾಡ್ತಿರುವಂತಹ ಉಪವಾಸ ಸತ್ಯಾಗ್ರಹವನ್ನ ಮೊಟಕುಗೊಳಿಸಲಿಕ್ಕೆ ಅಥವಾ ಅದನ್ನ ಬೇರೆ ತರವಾಗಿ ಡೈವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತ ಹೇಳಿ ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸೋನಂ ವಾಂಗ್ಚುಕ್ ಅವರು ಆಸ್ಪತ್ರೆಯಲ್ಲಿ ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಸೋನಂ ಅವರ ಪತ್ನಿ ಗಂಭೀರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಈಗಾಗಲೇ ಏನು ಆಸ್ಪತ್ರೆಯಲ್ಲಿ ಇರುವಂತಹ ಸೋನಂ ವಾಂಗ್ಚುಕ್ ಅವರಿಗೆ ಯಾವುದೇ ರೀತಿಯಾದಂತಹ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲ. ಅಂದ್ರೆ ಪೊಲೀಸ್ ಭದ್ರತೆಯಲ್ಲಿಯೇ ಅಥವಾ ಸರಿಯಾದಂತಹ ರೀತಿಯಲ್ಲಿ ಎಲ್ಲೂ ಕೂಡ ನಾವು ಸಾಮಾಜಿಕವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಬೆಂಬಲ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ತಾವಿರುವಂತಹ ಆಸ್ಪತ್ರೆಯ ಸುತ್ತಲೂ ಕೂಡ ಏನು ಪೊಲೀಸ್ ಭದ್ರತೆ ಸುಮಾರು 150-200 ಪೊಲೀಸರನ್ನ ಹಾಕಿದ್ದಾರೆ. ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತಹ ಕಾನ್ಫಿಡೆನ್ಸ್ ಈಗ ಒಂದು ರೀತಿಯಾಗಿ ಕಳ್ಕೊಂಡ ರೀತಿಯಲ್ಲಿ ಸೋನಂ ವಾಂಗ್ಚುಕ್ ಅವರು ಈಗ ಮಾತಾಡ್ತಾ ಇರುವಂತದ್ದು, ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಬಹಳ ಮುಖ್ಯವಾಗಿ ಸೋನಂ ವಾಂಗ್ಚುಕ್ ಅವರ ಪತ್ನಿ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದೇನು ಅಂತ ಹೇಳಿದ್ರೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ನನ್ನ ಪತಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೇರವಾಗಿ ಕೇಂದ್ರ ಸರ್ಕಾರನೇ ಕಾರಣ ಅನ್ನುವಂಥದ್ದನ್ನು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ 1984ರಲ್ಲಿ ಸೋನಂ ವಾಂಗ್ಚುಕ್ ಅವರ ತಂದೆ ಸೋನಂ ವಾಂಗ್ಯಾಲ ಅವರು ಲಡಾಖ್ನಲ್ಲಿರುವಂತಹ ಒಂದಷ್ಟು ST ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿರುವಂತಹ ST ಸ್ಥಾನಮಾನಕ್ಕೋಸ್ಕರ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ರು 1984ರಲ್ಲಿ. ಈಗಿರುವಂತಹ ಅಂದ್ರೆ ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ಈಗ ಏನು ಸೋನಂ ವಾಂಗ್ಚುಕ್ ಅವರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಇದೇ ರೀತಿಯಾಗಿ 1984ರಲ್ಲಿ ಸಾಮಾಜಿಕ ಹೋರಾಟಕ್ಕಾಗಿ ಅಥವಾ ST ಸ್ಥಾನಮಾನಕ್ಕೋಸ್ಕರ ವಾಂಗ್ಚುಕ್ ಅವರ ತಂದೆನೂ ಕೂಡ ಹೋರಾಟ ಮಾಡಿದ್ರು 1984ರಲ್ಲಿ. ಆಗಿದ್ದಂತಹ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅಥವಾ ಉಪವಾಸ ಸತ್ಯಾಗ್ರಹ ಏನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ವಾಂಗ್ಚುಕ್ ಅವರ ತಂದೆ ಬಳಿ ಹೋಗಿ ಜ್ಯೂಸ್ ಅನ್ನ ನೀಡಿ ಇಲ್ಲಿಗೆ ಸತ್ಯಾಗ್ರಹವನ್ನ, ನಿಮ್ಮ ಉಪವಾಸ ಹೋರಾಟವನ್ನ ನಿಲ್ಲಿಸಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ರು ಅನ್ನುವಂತಹ ಕೆಲವೊಂದು ಪೋಸ್ಟರ್ಗಳು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಪೋಸ್ಟರ್ ಅನ್ನ ನೋಡ್ತಾ ಇದ್ರೆ ಏನು ನಾವು ಗಮನಿಸಬೇಕು, ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಸೋನಂ ವಾಂಗ್ಚುಕ್ ಅವರು ಏನು ನೀಟ್ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಿದ್ದಂತಹ ಜಂತರ್ ಮಂತರ್ಲಿ ಮಾಡ್ತಿದ್ದಂತಹ ಪ್ರತಿಭಟನಾ ಸ್ಥಳಕ್ಕೆ, ಸತ್ಯಾಗ್ರಹ ಸ್ಥಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಲೇ ಇಲ್ಲ. ಯಾರು ಕೂಡ ಕೇಂದ್ರ ಸರ್ಕಾರದ ಪರವಾಗಿ, ಕೇಂದ್ರ ಸರ್ಕಾರದ ಭಾಗವಾಗಿ ಜನಪ್ರತಿನಿಧಿಗಳು ಹೋಗಲೇ ಇಲ್ಲ. ಒಂದು ಕಡೆ ಇನ್ನೊಂದು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಏನು ಭೇಟಿ ನೀಡಿಲ್ಲ. ಬೆಂಗಳೂರಿನಲ್ಲಿ ಏನು CJP ಪಕ್ಷದ ಟಿ ಶರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಈ ಹಿಂದೆ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ಪಕ್ಷನೇ ಒಂದು ಟಿ ಶರ್ಟ್ ಅನ್ನು ಕೂಡ ಬಿಡುಗಡೆ ಮಾಡುತ್ತೆ. ಆದರೆ ಯಾಕೆ ಜಂತರ್ ಮಂತರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು, ವಿರೋಧ ಪಕ್ಷದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಯಾಕೆ ಹೋಗ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಸದ್ಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಶಿಕ್ಷಣ ಸಚಿವ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು, ನೈತಿಕ ಹೊಣೆಯನ್ನ ಹೊತ್ತಿ, ಆದರೆ ರಾಜೀನಾಮೆ ಕೊಡ್ಲಿಲ್ಲ. ಬದಲಿಗೆ ಏನ್ ಮಾಡಿದ್ರು, ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ, ವಿದ್ಯಾರ್ಥಿಗಳನ್ನ ಚದುರಿಸುವಂತಹ ಕೆಲಸನ ಮಾಡಿದ್ರು. ಇವತ್ತು ಪಾರ್ಲಿಮೆಂಟ್ ಚಲೋಗೆ ಒಂದು ಕರೆಯನ್ನ ಕೊಟ್ಟಿದ್ರು. ವಿದ್ಯಾರ್ಥಿಗಳ ಸಮೂಹವೇ ಕೇಂದ್ರ ಸರ್ಕಾರದ ವಿರುದ್ಧ ಪಾರ್ಲಿಮೆಂಟ್ ಚಲೋಗೆ ಏನೋ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಕೂಡ ಅವರನ್ನ ಚದುರಿಸುವಂತ ಕೆಲಸ, ಲಾಠಿ ಚಾರ್ಜ್ ಮಾಡುವಂತಹ ಕೆಲಸ, ಇದೆಲ್ಲದೂ ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನ್ಯಾಯ ಸಿಗುತ್ತಾ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅನ್ನುವಂಥದ್ದನ್ನು ನಾವು ನಿಜವಾಗ್ಲೂ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಈಗ ಇತ್ತೀಚಿನ ದಿನಗಳೇ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇದ್ರೆ ವಿದ್ಯಾರ್ಥಿಗಳ ಒಂದು ಅಸಹಾಯಕತೆ, ಅವ್ರ ಕಾನ್ಫಿಡೆನ್ಸ್, ಮೊದಲಿದ್ದಂತಹ ಕಾನ್ಫಿಡೆನ್ಸ್ ಈಗ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ
ಬೇಜಾರಾಗತ್ತೆ. ಯಾಕಂತ ಹೇಳಿದ್ರೆ ದೇಶದ ಬೆನ್ನೆಲುಬೆ ಒಂದು ಕಡೆ ವಿದ್ಯಾರ್ಥಿಗಳು, ರೈತರು ಎಷ್ಟು ಮುಖ್ಯನೋ, ಸೈನಿಕರು ಎಷ್ಟು ಮುಖ್ಯನೋ, ವಿದ್ಯಾರ್ಥಿಗಳು ಅಷ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ನಡೆ ಇದೆಯಲ್ಲ, ಇದನ್ನು ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದು ಮುಂದಿನ ದಿನಗಳಲ್ಲಿ ಇದರ ಒಂದು ಡ್ಯಾಮೇಜ್ ಯಾವ ರೀತಿಯಾಗಿ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಎದುರು ನೋಡಲೇಬೇಕು. ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ನೀಟ್ ಕರ್ಮಕಾಂಡದ ವಿರುದ್ಧ ಏನು ಹೋರಾಟ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಬೆಂಬಲಕ್ಕೆ ರೈತರು ನಿಂತ್ಕೊಳ್ತಾರಾ? ರೈತರ ಸಮೂಹ ಇದಕ್ಕೆ ಏನಾದರೂ ಸಪೋರ್ಟ್ ಮಾಡುತ್ತಾ, ಸಹಕಾರ ಮಾಡುತ್ತಾ, ಯಾವ ರೀತಿಯಾದಂತಹ ಬೆಂಬಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಸದ್ಯ ಈಗ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರೈತರ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ ಅಂತ ಹೇಳಿದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಹಾಗಾಗಿ ಈ ಒಂದು ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಸೋನಂ ವಾಂಗ್ಚುಕ್ ಅವರ ಪರವಾಗಿ, ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಆ ಕುಟುಂಬದ, ವಿದ್ಯಾರ್ಥಿಗಳ ಕುಟುಂಬದ ಪರವಾಗಿ ರೈತರು ಧ್ವನಿ ಎತ್ತರ, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿಯನ್ನ ಮುಟ್ಟಿಸ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದು ಒಂದು ಆಂಗಲ್. ಇನ್ನೊಂದು ಆಂಗಲ್, ಈ ಉಪವಾಸ ಸತ್ಯಾಗ್ರಹ ಅಂತ ಹೇಳುವಾಗ ಈ ಹಿಂದೆ ಏನೋ ಉಪವಾಸ ಸತ್ಯಾಗ್ರಹವನ್ನ ಮಾಡಿರುವಂಥದ್ದು ನಾವು ನೋಡಿರ್ತೀವಿ. ಅದರಲ್ಲೂ ಉಪವಾಸ ಸತ್ಯಾಗ್ರಹ ಅನ್ನೋ ವಿಚಾರವನ್ನ ಬರೋದಾದ್ರೆ ಮಹಾತ್ಮ ಗಾಂಧೀಜಿ, ಅದಾದ ನಂತರದಲ್ಲಿ ಏನೋ ಸಾಕಷ್ಟು ಗಣ್ಯರು ಕೂಡ ನಮಗೆ ನೆನಪಿಗೆ ಬರ್ತಾರೆ, ನಾವು ನೋಡ್ತೀವಿ. ಅದರಲ್ಲೂ ಹೆಚ್ಚಾಗಿ ಮುನ್ನೆಲೆಗೆ ಇತ್ತೀಚಿನ ದಿನಕ್ಕೆ ಮುನ್ನೆಲೆಗೆ ಬಂದಿರುವಂತಹ ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರೆ ಸೋನಂ ವಾಂಗ್ಚುಕ್ ಅವರು. ಈ ಸೋನಂ ವಾಂಗ್ಚುಕ್ ಅವರ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕೇಂದ್ರ ಸರ್ಕಾರದ ಭಾಗವಾಗಿ ಒಬ್ಬ ಜನಪ್ರತಿನಿಧಿಗಳು ಬಂದಿದ್ರೆ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗ್ತಾ ಇರ್ಲಿಲ್ವೇನೋ, ಅಥವಾ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಹೋರಾಟ ಕೆಲವೊಂದು ಕಡೆ ಜಯ ಸಿಕ್ತಿ ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಅಣ್ಣಾ ಹಜಾರೆಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಅಣ್ಣಾ ಹಜಾರೆಯವರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಎಷ್ಟು ದೊಡ್ಡ ಮಟ್ಟಿಗೆ, ಎಷ್ಟು ಫೋಕಸ್ ಆಗಿ, ಅಂದರೆ ಇವ್ರು ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಇದರ ಹಿನ್ನೆಲೆ ಏನು, ಯಾಕೆ ಏನು ಅಂತೇಳಿ ಪ್ರತಿಯೊಂದನ್ನು ಕೂಡ ಕೆದಕಿ ಹೇಳಿದಂತಹ ಮಾಧ್ಯಮಗಳು ಯಾಕೆ ಇವತ್ತು ಸೈಲೆಂಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ವಿದ್ಯಾರ್ಥಿಗಳು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಬೇಸರವಾದ ಸಂಗತಿ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಇವತ್ತು ನಿಜಕ್ಕೂ ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಬೇಸರ, ಆಕ್ರೋಶ ಅಂತ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಮುಖ್ಯವಾಹಿನಿಗಳು, ಅದರಲ್ಲೂ ದೆಹಲಿಯಲ್ಲಿರುವಂತಹ ಕೆಲವೊಂದು ಮಾಧ್ಯಮಗಳಾಗಿರ್ಬೋದು, ಬಹುತೇಕ ಮೇನ್ ಮಾಧ್ಯಮಗಳು ಏನಿದೆಯೋ ನ್ಯೂಸ್ ಚಾನಲ್ಗಳ ವಿರುದ್ಧ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಾವು ನೋಡಿದ್ದೀವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಲೈವ್ ಅಲ್ಲಿ ವರದಿ ಮಾಡುವಂತಹ ವರದಿಗಾರನೇ ಪ್ರಶ್ನೆ ಮಾಡುವಂಥದ್ದು. ಅಂದರೆ ಯಾಕೆ ನೀವು ತಿರುಗ್ತಾ ಇದ್ದೀರಾ, ಇಲ್ಲಿರುವಂತಹ ವಾಸ್ತವ ವಿಚಾರವನ್ನ ಹೇಳಿ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಯಾವುದ ನ್ಯೂಸ್ ಚಾನೆಲ್ಗಳು ಯಾವ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ನಾವು ನಿಜವಾಗ್ಲೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಈ ಉಪವಾಸ ಸತ್ಯಾಗ್ರಹ ಅಣ್ಣಾ ಹಜಾರೆ ಅವರು ಏನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು, ಅದೇ ರೀತಿಯಾಗಿಯೇ ಸೋನಂ ವಾಂಗ್ಚುಕ್ ಅವರು ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು, ಏನು ಡಿಫ್ರೆನ್ಸ್ ಏನಿಲ್ಲ. ಅಣ್ಣಾ ಹಜಾರೆ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ ಸಂದರ್ಭದಲ್ಲಿ ಎಷ್ಟು ಫೋಕಸ್ ಮಾಡಿದ್ರಿ ನೀವು? ಅಂದರೆ ಆ ಒಂದು ಸಂದರ್ಭದಲ್ಲಿ ಪ್ರೈಮ್ ಟೈಮಲ್ಲಿ ಆಗಿರ್ಬೋದು ಡಿಬೇಟ್ಗಳನ್ನು ಮಾಡಿದ್ರಿ, ಎಷ್ಟು ಚಾನಲ್ಗಳಲ್ಲಿ ನೀವು ಲೈವ್ ಡಿಬೇಟ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಚರ್ಚೆ ಎಷ್ಟು ಮಾಡಿದ್ರಿ, ಎಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಿದ್ರಿ, ಈಗ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ವಿದ್ಯಾರ್ಥಿಗಳು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿದ್ಯಾರ್ಥಿಗಳ ಪ್ರಶ್ನೆ, ಅವರ ಆಕ್ರೋಶ ನಿಜಕ್ಕೂ ಕೂಡ ಸರಿ ಅಂತಾನೆ ಹೇಳ್ಬೋದು. ಇವತ್ತೇನು ಒಂದಷ್ಟು ಬೆಳವಣಿಗೆಗಳಾಗಿದೆ. ಪಾರ್ಲಿಮೆಂಟ್ ಚಲೋಗೆ ಕರೆಯನ್ನು ಕೊಟ್ಟಿದ್ದಂತಹ ವಾಂಗ್ಚುಕ್ ಅವರು ಒಂದು ಕಡೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚಲೋಗೆ ಬಂದಂತಹ ಕೆಲವೊಂದು ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಕೆಲಸ, ಲಾಠಿಯಲ್ಲಿ ಹೊಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ದೆಹಲಿಯ ಪೊಲೀಸರು. ನಾವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಸಿಜೆಪಿ ಪಕ್ಷ ಇದನ್ನು ಯಾವ ರೀತಿ ಖಂಡಿಸುತ್ತೆ? ಮುಂದಿನ ದಿನಗಳಲ್ಲಿ ಸೋನಂ ವಾಂಗ್ಚುಕ್ ಯಾವ ರೀತಿಯಾದಂತಹ ಉಪವಾಸ ಸತ್ಯಾಗ್ರಹವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ
ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾರೆ. ಈ ಎಲ್ಲ ವಿರೋಧದ ನಡುವೆ ರೈತ ಸಮೂಹ, ರೈತರು ಯಾವ ರೀತಿಯಾಗಿ ದಂಗೆ ಹೇಳ್ತಾರೆ, ರೈತರೇನಾದರೂ ಸಹಕಾರ ಮಾಡ್ತಾರಾ, ಯಾವ ರೀತಿಯಾಗಿ ಬೆಂಬಲ ಕೊಡ್ತಾರೆ ಅನ್ನೋದನ್ನು ಸದ್ಯ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಪ್ರತಿದಿನ ಕೇಂದ್ರ ಸರ್ಕಾರದ ವಿರುದ್ಧ, ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಒತ್ತಾಯ ಮಾಡಿ ನಡೀತಿರುವಂತಹ ದೆಹಲಿಯ ಜಂತರ್ ಮಂತರಲ್ಲಿ ನಡೀತಿದ್ದಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಸದ್ಯ ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ಏನು ವಿದ್ಯಾರ್ಥಿಗಳು ಒಂದು ಮನವಿಯನ್ನ ಮಾಡಿರುವಂಥದ್ದು, ಆಕ್ರೋಶವನ್ನ ಮಾಡ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಮಾಧ್ಯಮಗಳು ಈಗಾಗಲೇ ಏನೋ ಗಮನಿಸಿದ್ದೀವಿ ನಾವು, ಬಹುತೇಕ ಮಾಧ್ಯಮದಲ್ಲಿ ವಾಸ್ತವ ವಿಚಾರಗಳನ್ನ ಹೇಳಲೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ, ಈಗ ಪಾರ್ಲಿಮೆಂಟ್ ಚಲೋ ಕರೆ ಕೊಟ್ಟಿರುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ ಈ ಒಂದು ಪ್ರತಿಭಟನೆ ಅಥವಾ ಈ ಒಂದು ವ್ಯವಸ್ಥೆ, ಈ ವ್ಯವಸ್ಥೆನೇ ಸರಿ ಮಾಡಕ್ ಆಗಲ್ವಾ, ಅಥವಾ ವ್ಯವಸ್ಥೆ ಸರಿ ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.